ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ. ಹೈದರಾಬಾದ್ ಕರ್ನಾಟಕದ ಮುತ್ಸದಿ ರಾಜಕಾರಣಿ, ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರೂ ಆಗಿರತಕ್ಕಂತಹ ಶ್ರೀ ಇಕ್ಬಾಲ್ ಅನ್ಸಾರಿಯವರು ಜೂನ್ 17ರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು ಅನ್ನೋದಕ್ಕಿಂತ ಅವರು ಸರಳವಾಗಿ ತನ್ನ ಅಭಿಮಾನಿಗಳಿಗೆ, ಈ ಗಂಗಾವತಿ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಲಕ್ಷಾಂತರ ಜನ ತನ್ನ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ವ್ಯಾಟ್ಸಪ್ ಗ್ರೂಪ್ಗಳ ಮೂಲಕ ಹಾಗೂ ಹಲವಾರು ಗ್ರೂಪ್ಗಳ ಮೂಲಕ ಸಂದೇಶವನ್ನು ರವಾನಿಸಿ ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡದೆ ಶಾಂತಿಯುತವಾಗಿ ದಾನ ಧರ್ಮಗಳ ಮೂಲಕ, ಯಾರಿಗೆ ಅನ್ನ ತಿನ್ನೋದಕ್ಕೆ ಅನ್ನ ತೊಂದರೆ ಇದೆಯೋ ಅವರಿಗೆ ಊಟ ಕೊಡಿ, ಯಾರಿಗೆ ಬಟ್ಟೆಗೆ ಉಡೋದಕ್ಕೆ ತೊಂದರೆ ಇದೆಯೋ ಅವರಿಗೆ ಬಟ್ಟೆ ಕೊಡಿ, ನೀವು ದುಡಿದದ್ದ ಹಣವನ್ನು ನನಗೋಸ್ಕರ ಖರ್ಚು ಮಾಡಿ ಬೆಂಗಳೂರಿಗೆ ಬರಬೇಡಿ, ನಿಮ್ಮ ದುಡ್ಡನ್ನು ಹಾಳು ಮಾಡಿಕೊಳ್ಳದೆ ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ, ತಂದೆ ತಾಯಿಗಳ ಆರೋಗ್ಯಕ್ಕೋಸ್ಕರ ಮೀಸಲಿಡಿ, ಅದಕ್ಕೂ ಮಿಕ್ಕಿದರೆ ಮಾತ್ರ ನನಗಾಗಿ ಬೇಕಾದರೆ ಖರ್ಚು ಮಾಡ್ಬೋದು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಹಾಗೂ ತಾವು ಕೂಡ ಸ್ವತಃ ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಶಾಂತಿಯುತವಾಗಿ ಇರಬೇಕಾದ ಸಂದರ್ಭದಲ್ಲಿ ತಾವು ಕೂಡ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ಎಲ್ಲ ತನ್ನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರಿಗೆ ಶಾಂತಿ ರೀತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ತಿಳಿಸಿದರು. ಅದೂ ಕೂಡ ಯಾವುದೇ ರೀತಿಯಿಂದ ವಿಜೃಂಭಣೆಯನ್ನು ಮಾಡದೆ, ಬ್ಯಾನರ್ಗಳನ್ನು ಹಾಕಿದೆ, ಯಾವ ರೀತಿಯಿಂದ ಗಲಾಟೆ ಈ ಥರ ಯಾವುದೇ ಮಾಡದೆ ಶಾಂತ ರೀತಿಯಿಂದ ವೃದ್ಧರಿಗೆ, ಅಂಗವಿಕಲರಿಗೆ, ಅಸಹಾಯಕರಿಗೆ ಸಹಾಯ ಮಾಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ಕೇವಲ 1 ದಿನಗಳ ಹಿಂದೆ ಗ್ರೂಪ್ಗಳ ಮೂಲಕ ಹರಿಬಿಟ್ಟಿದ್ರು. ಅದೇ ರೀತಿಯಾಗಿ ಗಂಗಾವತಿ ಕ್ಷೇತ್ರದವರ ಅಪಾರ ಸಾವಿರಾರು ಲಕ್ಷಗಟ್ಟಲೆ ಜನ, ಅವರ ಅಭಿಮಾನಿಗಳು, ಕಾರ್ಯಕರ್ತರು ಈ ಗಂಗಾವತಿಯ ವೃದ್ಧಾಶ್ರಮದಲ್ಲಿ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟು ದಿನಾಚರಣೆಯ ಸಂದರ್ಭಕ್ಕಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಂತಲೇ ಹೇಳ್ಬೋದು. ಗಂಗಾವತಿಯ ಕಂಪ್ಲಿ ರಸ್ತೆಯಲ್ಲಿರುವ ನವಜೀವನ ವೃದ್ಧಾಶ್ರಮದಲ್ಲಿ ಹಲವಾರು ವೃದ್ಧರಿಗೆ, ಅನಾಥರಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಲವಾರು ಸಿಹಿ ಪದಾರ್ಥ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು ಎಲ್ಲೂ ಒಂದಾಗಿ ಆಚರಣೆ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚೆ ಗಂಗಾವತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ, ಹೆರಿಗೆ ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳಿಗೆ ಹಾಲು ಹಣ್ಣುಗಳನ್ನು ವಿತರಣೆ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಈ ನವಜೀವನ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಕ್ಬಾಲ್ ಅನ್ಸಾರಿಯವರ ಹುಟ್ಟುಹಬ್ಬವನ್ನು ಅತ್ಯಂತ ಯಶಸ್ವಿ ಹಾಗೂ ಅರ್ಥಪೂರ್ಣವಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನಮ್ಮ ಗಂಗಾವತಿ ನಗರದ ವಿದ್ಯಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ 2 ವರ್ಷ ಗ್ಯಾಪ್ ಆಗಿತ್ತು ಹೇಳಕ. ಈ ವರ್ಷ ಕೂಡ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಅವ್ರು ಏನು ಆದೇಶ ಮಾಡಿದ್ರು, ಹುಟ್ಟಿದಬ್ಬ ಮಾಡ್ತಾ ಇದ್ದೀವಿ, ಬ್ಯಾನರ್ ಹಾಕಿ ವೇಸ್ಟ್ ಮಾಡ್ರಿ, ಅದಕ್ಕೆ ಏನು ವೇಸ್ಟ್ ಮಾಡೋದು ಹೋಗ್ಬಾರ್ದು, ವೇಸ್ಟ್ ಕಟ್ ಮಾಡೋದು ಹೋಗ್ಬಾರ್ರಿ, ಮನಿಗೆದ್ದು ಮಾರ್ಗದೆ ಅಂತ ಹೇಳಿದ್ರು ಅನ್ಸಾರಿ ಸಾಹೇಬರು. ಇಂಡೈರೆಕ್ಟ್ ಆಗಿ ಮನೆಗೆದ್ದು ಮಾರ್ಗಿದ್ದೀರಿ, ಅಲ್ಪ ಸ್ವಲ್ಪ ದುಡ್ಡು ಬಡವ್ರಿಗೆ ಊಟ ಆಗ್ತದೆ, ಕಣ್ಣು ಮಾಡಿದ್ರೆ ಬಟ್ಟೆ ಮಾಡಿದ್ರಿ, ಊಟ ಆಗ್ತದೆ, ಅದು ಒಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಇದು ನೀವು ಖರ್ಚು ಮಾಡ್ಕೊಂಡು ಬೆಂಗಳೂರು ತರ ಬರಕ್ಕೆ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ರು ಸಹ ಅಭಿಮಾನಕ್ಕೆ ಈ ದಿವಸ ನಮ್ಮ ಗಂಗಾವತಿ ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಅಂತರ್ಜಾಲ ಅಭಿಮಾನಿಗಳು ಎಲ್ಲರೂ ಸೇರಿ ಈ ದಿವಸ ನಮ್ಮ ಬೆಳಗ್ಗೆನೆ 10 ಗಂಟೆಗೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಲು, ಬ್ರೆಡ್, ಸೇಬು, ಹಣ್ಣು ಎಲ್ಲ ಹಂಚಿಕೆ ಮಾಡಿ, ನಂತರ ಹೆಣ್ಣು ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿಯೂ ಸಹ ಎಲ್ಲ ಸೇರಿ ನಮ್ಮ ಮುಖಂಡರು, ಕಾರ್ಯಕರ್ತರು, ಎಲ್ಲ ಅಭಿಮಾನಿಗಳು ಸೇರಿ ಅವರ ಒಟ್ಟಿಗೆ ಪ್ರಯತ್ನ ಅಲ್ಲಿ ಕೂಡ ಮಾಡಿಬಿಟ್ಟು ಇವತ್ತು ಮಧ್ಯಾಹ್ನ ವೃದ್ಧಾಶ್ರಮ ಬಂದಿದ್ದೀವಿ. ಈ ವೃದ್ಧಾಶ್ರಮ ನೋಡಿದ್ರೆ 10 ಕೆಲಸ ಮಾಡೋದ್ರಿಂದ 1 ಕೆಲಸ ಇಂಥದ್ದು ಮಾಡ್ಬೇಕಂತ ಅನಿಸ್ತದೆ ನಮಗೆ. ವಯಸ್ಸಾದವರು, ಯಜಮಾನರು, ಯಾರು ಇದ್ದವರು, ದಿಕ್ಕದವರು ಮಾತ್ರ ಯೂಸ್ ಮಾಡ್ತಾರ. ಅದಕ್ಕೆ ಡೈರೆಕ್ಟ್ ಆದಂತ ನಮ್ಮ ಆನಂದವರು ಎಷ್ಟು ತಾಕು ಮಾಡಿದ್ರು ಕಮ್ಮಿನೇ. ಯಾವಾಗ ಒಂದ್ಸಲ ಯಾರು ಒಂದ್ಸಲ ತಂದು ಊಟ ಮಾಡೋದು ಅವ್ರು ನಡೆಸ್ಬೋದು, ಅವ್ರು ಡೈಲಿ ನೋಡ್ತೇವೆ. ಬಹಳ ನಿಮ್ಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಎಲ್ಲರೂ ಮಾಡ್ತೀವಿ, ಒಳ್ಳೆ ಕೆಲಸ
ಮಾಡ್ತಾ ಇದ್ರಿ. ನಾವು ಯಾರು ಕೊಡ್ಲಿ ಬಿಡಿ ಧರ್ಮದ ಬಿಡುಗಳಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ವಿ. ನಮ್ಮ ಕಡೆಯಿಂದ ನಾವು ಪರ್ಸನಲ್ ಆಶೀರ್ವಾದ ನಮ್ಮ ಸಾರಿಗೆ ಬೇಕಬೇಕಾಗುತ್ತೆ. ನೀವು ಆಶೀರ್ವಾದ ಮಾಡಿ ಇದ್ದವ್ರಿಗೆಲ್ಲರಿಗೂ ಸ್ವಲ್ಪ ಮಾತಾಡಬೇಕು ಅವ್ರಿಗೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊನ್ನೆ ನಮ್ಮ ಗಂಗಾವತಿ MLA 4 ದಿವಸ ಜೈಲಕ್ಕೆ ನಾನು ಮೇಲೆ ಅಂತ ನಾನು ಟಿಕೆಟ್ ಕೊಡ್ತಿದ್ದೆ, ನೀನು ಟಿಕೆಟ್ ಕೊಡ್ತೇವೆ. ಸಾಕು ಏನು ಅದಕ್ಕಿಲ್ಲ. ತಾವು ಹೇಳಿದ್ರೆ ನಾವು ಭಕ್ತಿ ಗೌರ್ಮೆಂಟ್ ಭಕ್ತಿ ಜಾಸ್ತಿ ಗೌರವತೆ ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಎಷ್ಟು ಯಾರು ಹೇಳಿದ್ರು ಅವ್ರು ಒಂದು ಪುಸ್ತಕ ಮಾತಾಡಿಲ್ಲ. ಅದು ಕ್ಲಿಯರ್ ಆಗಿ ಅದನ್ನ ಆದೇಶ ಆಗಿದೆ ಅಂದ್ರೆ ಕ್ಲಿಯರ್ ಆದ್ರೆ ನೋಡೋಣ. ಟಿಕೆಟ್ ನಾನೇ ತರ್ತೀನಿ, ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ. ಕಾಂಗ್ರೆಸ್ ಪಕ್ಷ ಟಿಕೆಟ್ ನಾನೇ ತರ್ತೀನಿ. ಯಾಕಂದ್ರೆ 2 ಸಲ ಸೋತಾರ ಅವರು. ಇವರೆಲ್ಲ ದುಡ್ಡು ಕಾಸು ಕೊಟ್ಟು ಇವರ ಸ್ವಲ್ಪ ಮಾಡೋದು. ನಮ್ಮ ಪಕ್ಷ ಇರೋರೆ ಹೆಚ್ಚು ಸಾಕು ರಾಜ್ಯದಾಗ ಇವೆಲ್ಲ ಒಂದು ಸಾರಿ ಕೊಡ್ದ ಕಾಲ ಈಗ ಬಂದಿದೆ. ಎಲ್ಲರಿಗೂ ಗೊತ್ತಾಗಿದೆ ಯಾವ ಸರ್ಕಾರಗಳು ಯಾರಿಲ್ಲ ಅಂತೇಳಿ. ಅಂತ ವ್ಯಕ್ತಿಗೆ ನಾವು ಎಷ್ಟು ಧನ್ಯವಾದ ಹೇಳ್ಬೇಕಂದ್ರೆ ಅಭಿಮಾನ ನೋಡ್ರಿ. ಇಲ್ಲಿಂದ ಕಟ್ ಮಾಡ್ಕೊಂಡು ಬೇಡ ಅಂತ ಸಂದೇಶ ಹೇಳಿದ್ರು 100 ಜನ ನೋಡುವುದೇ ಇವತ್ತ. ಬೇಡ ಅಂತ ಹೇಳಿದ್ರೆ ಸುಮ್ಕಿದ್ರೆ 1000 ಜನ ಹೋಗ್ತಿದ್ರು ಕಟ್ ಮಾಡ್ಕೊಂಡು. ಅವ್ರು ಖರ್ಚಿಗೆ ಏನು ಖರ್ಚು ಮಾಡಿದ್ರು ಕಮ್ಮಿ ಆಗಿ ಅಂತ ವ್ಯಕ್ತಿ ನಮಗೆ ಅಪರೂಪ, ಬಹಳ ಅಪರೂಪ. ಮುಗಿಸ್ಬೇಕಾದ್ರೆ ಅವ್ರ ನಮ್ಮ ಹುಟ್ಟಿದ ಹಬ್ಬ ಇನ್ನೊಂದ್ಸಲ ಅವರು 100 ವರ್ಷ ಚೆನ್ನಾಗಿರ್ತದೆ, ಆರೋಗ್ಯದಲ್ಲಿ, ಅಕ್ಷರದಲ್ಲಿ, ಯಾವ ಪದವಿ ಸಿಗಲಿ ಮುಂದೆ ಅಂತ ಅವಕಾಶಗಳನ್ನು ಸೇವ್ ಮಾಡಿಕೊಳ್ಳಿಕ್ಕೆ ಅವರು ಹೇಳಿ ಅವ್ರಿಗೆ ಇನ್ನೊಂದರ ಹುಟ್ಟಿದ ಹಬ್ಬ ಸ್ಮಾರಕ ಹೇಳ್ತು ನಮಗೆ ಮುಗಿಸ್ತದೆ. अस्सलाम वालेकुम रहमतुल्लाहि व बरकातहू। नमस्कार। बड़ी खुशी की बात है, लीडर देखे बहुत सारे लीडर काम के लिए लीडर करते हैं, मगर इकबाल अंसारी एक ऐसा नाम है जो लोगों की खिदमत के लिए, लोगों की खिदमत और गरीबों की खिदमत करने के लिए इकबाल अंसारी को अल्लाह ने भेजा है। देखिए आज उनका जन्मदिन है, मगर मैसेज क्या देते हैं कि आप पैसे अपनी मेहनत के पैसे, मेहनत करके कमाए से जो पैसे है उसे फ्लक्स में, बैनरों में, पटाखे में बर्बाद मत करो, ताकि वो पैसे तुम्हारे जो मेहनत के है वो गरीबों को जो खाना नहीं खा रहे हैं, पेट भूख के मर रहे हैं, वैसे उनको खाना खिलाओ, जिससे मुझे भी सुकून मिलेगा और अल्लाह भी तुमसे खुश होगा। ये हमारे माजी मिनिस्टर इकबाल अंसारी साहब का एक पैगाम है। और उसके साथ साथ देखिए आज हम अपने घर में कोई 1 से 2, 2 से 3 लोग रहे तो खिलाने पिलाने में आगे पीछे देखते हैं, मगर हमारा आनंद सर को देखो अल्हम्दुलिल्लाह उतने लोगों की खिदमत भी कर रहे हैं और उसके साथ साथ अल्लाह ने उनको ताकत भी दी है, लोग भी उनकी मदद भी कर रहे हैं। दुआ करो कि अल्लाह ताला उनके इस खिदमत को कबूल करे। और उसके साथ साथ ये भी दुआ करेंगे कि इकबाल अंसारी साहब की सेहत अल्लाह ताला अच्छी रखे और उनके उम्र दराजी हो और अल्लाह ताला गंगावती को पाक साफ रखने के लिए फिर से इकबाल अंसारी साहब MLA भी बने, मिनिस्टर भी बने। अस्सलाम वालेकुम ವರಹಮತುಲ್ಲಾಹಿ। ನಾವು ಇಲ್ಲಿ ಇವತ್ತು ಬೆಳಿಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗೂ ಸರ್ಕಾರಿ MCH ಅಂದರೆ ಮಹಿಳಾ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಗರಸಭಾ ಸದಸ್ಯರಾದ ಕಾಸಿಂ ಸಾಬ್ ಗದ್ವಾಲಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರು ಇವತ್ತು ಆ ಕಡೆಗೂ ನೆರವೇರಿಸಿ ಇವತ್ತು ನಾವು ಈಗ ಮಧ್ಯಾಹ್ನದ ಅನಾಥ ಮಕ್ಕಳಿಗಾಗಿ ನಮ್ಮ ನವಜೀವನ ವೃದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಯುತ ಆನಂದ್ ಅವರಿಗೆ ನಾನು ಮತ್ತೊಮ್ಮೆ ತುಂಬ ಹೃದಯವನ್ನು ತೋರಿಸ್ತಾ. ಯಾಕಂದ್ರೆ ಇವರ ಆನಂದ್ ಅವರ ಕೊಡುಗೆ ಬಹಳ ಅಮೋಘ ಇರ್ತದೆ. ಅನ್ಸಾರಿ ಅವರ ಪ್ರೀತಿ ಯಾವ ರೀತಿಯಿಂದ ಬಡ ಜನಕ್ಕೆ ಮೇಲೆ ಇರ್ತದೆ, ಅನಾಥ ಮೇಲೆ ಅದೇ ರೀತಿಯಾಗಿ ಆನಂದ್ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನ್ಸಾರಿ ಅವರ ಕಾರ್ಯಕ್ರಮಕ್ಕೆ ಸಮಾನವಾಗಿರ್ತಕ್ಕಂಥ ಎಲ್ಲ ಮುಖಂಡರು, ಗ್ರಾಮೀಣ ಭಾಗರ್ತಕ್ಕಂಥ ಸಂಕ್ರಮಣ ಪಾಟೀಲರು, ನಮ್ಮೆಲ್ಲ ಕಾಸಿಂ ಸಾಬ್ ಗದ್ವಾಲ್ ಅವರು, ಬಾಬಾ ಅವರು, ಡಾಕ್ಟರ್ ಇಲಿಯಾಸ್ ಅವರು, ಎಲ್ಲರಿಗೂ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಆ ದೇವರು ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಆಯುರಾರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು ಅವರಿಗೆ 106 ವರ್ಷ ಹಾರೈಸಿ ಶುಭವಾಗಲಿ ಅಂತೇಳಿ ಬೇಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆದುಕೊಳ್ತಂಥ ಆನಂದ್ ಅವರಿಗೂ ಹಾಗೂ ಇದರ ನೇತೃತ್ವ ವಹಿಸತಕ್ಕಂಥ ಕಾಸಿಂ ಸಾಬ್ ಗದ್ವಾಲ್ ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಮ್ಮೆ ಇಕ್ಬಾಲ್ ಅನ್ಸಾರಿ ಅವರಿಗೆ ನನ್ನ ತುಂಬ ಹೃದಯದ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಹಿರಿಯರಾದಂಥ ಕಾಸಿಂ ಸಾಬ್ ಗದ್ವಾಲ್ ಅವರೇ ಹಾಗೂ ಮನೋಹರ್ ಪ್ರೇಮವರು ಹಾಗೂ ಇಲಿಯಾಸ್ ಬಾಬಾ ಅವರು ಹಾಗೂ ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಹಾಗೂ ಅನ್ಸಾರಿ ಸಾಹೇಬರ ಅಭಿಮಾನಿ ಬಂಧುಗಳು, ಈ ಒಂದು ಸಾಹೇಬರು ಹೇಳಿದಾಗೆ
ಅನವಶ್ಯಕವಾಗಿ ಯಾರೋ ದುಡ್ಡು ಖರ್ಚು ಮಾಡಲಾರದೆ ಈ ಬಡಬಗ್ಗರಿಗೆ ಹಸಿದವರಿಗೆ ಅನ್ನ ಹಾಕುವ ಕೆಲಸವನ್ನು ನಾವು ಮಾಡಬೇಕು. ಆ ಭಗವಂತ ನಮಗೆ ಪ್ರೇರಣೆ ಆಗಬೇಕಂದ್ರೆ ಹಸಿದವರಿಗೆ ಅನ್ನ ಹಾಕುವ ಮೂಲಕ ನನ್ನ ಊಟ ಆಚರಿಸಿದಂಥದ್ದು ಮೊನ್ನೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಮಗೆ ಬಹಳ ಸಂತೋಷ ಆಯಿತು. ಯಾಕಂದ್ರೆ ಈಗಿನ ಕಾಲದ ರಾಜಕಾರಣಿಗಳು ಬರೀ ಹಣಪರ ಪ್ರಚಾರಕ್ಕಾಗಿ ಬೇರೆ ಫ್ಲೆಕ್ಸು ಬ್ಯಾನರ್ಸ್ ಕಟ್ಸ್ಕೊಂಡು ಬರೀ ಆಡಂಬರ ಜೀವನ ಮಾಡೋದ್ರಿಂದ ಈ ಜನರಿಗೆ ಒಳ್ಳೇದಾಗೋದಿಲ್ಲ. ಆದ ಕಾರಣ ಈ ಬಡಬಗರಿಗೆ ಅನ್ನ ಊಟ ಇದ್ದವರಿಗೆ ಊಟ ಹಾಕ್ತಾರೆ ಅನ್ನೋ ಒಂದು ಒಳ್ಳೆ ಮಾತು ಹೇಳಲಿಕ್ಕೆ ಬಹಳ ಸಂತೋಷ ಆಯಿತು. ಅದೇ ರೀತಿಯಾಗಿ ಈ ಒಂದು ಅನಾಥಾಶ್ರಮ ನಡೆಸಿಕೊಳ್ಳುವಂತ ರಮೇಶ್ ಆನಂದ್ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯತಮ ನಾಯಕರು ಆಗಿರುವಂಥ ಇಕ್ಬಾಲ್ ಅನ್ಸರಿ ಅವರ ಹುಟ್ಟುದ ಹಬ್ಬದ ಶುಭಾಶಯಗಳನ್ನು ಅವರನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಹುಟ್ಟುಹಬ್ಬದ ಪರವಾಗಿ ನಮ್ಮ ಕಾಂಗ್ರೆಸ್ ಬಂಧು ಬಳಗ ಎಲ್ಲರೂ ಕೂಡ ಇಲ್ಲಿಗೆ ಬಂದು ನಮ್ಮ ನವಜೀವನ ವೃದ್ಧಾಶ್ರಮದಲ್ಲಿ ಬಂದು ನಮ್ಮ ವೃದ್ಧರಿಗೆ ಮತ್ತು ಅನ್ನದಾಸೋಹ ಅವರು ಮಾಡ್ತಿರುವ ಇದರಿಂದ ನಮಗೆಲ್ಲ ತುಂಬ ಸಂತೋಷವಾಗಿದೆ. ಏಕೆಂದರೆ ಇವರೊಂದು ಆಶೀರ್ವಾದ, ದೇವರದೊಂದು ಆಶೀರ್ವಾದ ನಮ್ಮ ಸಾಹೇಬರು ನಮ್ಮ ಇಕ್ಬಾಲ್ ಅನ್ಸರ್ನಲ್ಲಿ ಇರಬೇಕು. ಮುಂದಿನ ಕಾಲದಲ್ಲಿ ಅವರು ಉನ್ನತ ಮಟ್ಟಿಗೆ ಮತ್ತೆ ಮಿನಿಸ್ಟರ್ ಆಗಿ ನಮ್ಮ ಗಂಗಾವತಿನಲ್ಲಿ ಮೆರವಣಿಗೆ ಮಾಡಬೇಕು ಅನ್ನೋ ನನ್ನ ಉದ್ದೇಶ. ನಾನು ಆ ದೇವರಿಗೆ ನಾನು ಬೇಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಮತ್ತೊಂದು ಸಲ ನಾನು, ಯಾಕಂದ್ರೆ ಈ ಒಂದು ದೊಡ್ಡ ಅವಕಾಶ, ನೀವು ಬಂದು ನಮ್ಮ ಆಶ್ರಮ ನೋಡಿ ಹೋಗೋದೇ ನಮಗೂ ದೊಡ್ಡ ಸಂತೋಷ. ನೀವು ಏನು ಕೊಟ್ಟಿದ್ರಿ, ಏನು ತಗೊಳ್ತಾರಲ್ಲ, ನೀವು ಬಂದಿದ್ರಿ, ಅದೇ ನಮಗೂ ತುಂಬ ಸಂತೋಷ. ಅದೇ ರೀತಿಯಾಗಿ ನಮ್ಮ ಸಾಹೇಬರು ನಮ್ಮ ಇಬ್ಬರು ಕೂಡ ಒಂದು ಸಲ ನಮ್ಮ ಆಶ್ರಮಕ್ಕೆ ಬಂದು ಅವರು ನೋಡ್ಬೇಕಂತ ನಮ್ಮೊಂದು ಆಸೆ. ಅದು ಕೂಡ ನಮ್ಮ ಎಲ್ಲರೂ ಕೂಡ ಈಡೇರಿಸ್ತಂತ ನನ್ನ ಒಂದು ಆಸೆಯಿಂದ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ನೀವೇ ಕರ್ಕೊಂಬರ್ಬೇಕು, ತೋರಿಸ್ಬೇಕು, ಅದು ನಮ್ಮ ಆಶ್ರಮ ನೋಡ್ಬೇಕು. ಅವರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬನ ಈ ರೀತಿ ಆಚರಣೆ ಮಾಡಿದ್ದು ಯಾರಿಗೆ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತ್ರ.